ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಈ ಟಾಪಿಕ್ ಬಹುತೇಕ ಎಕ್ಸಾಮ್ಸಲ್ಲಿ ಕೇಳುವಂಥ ಟಾಪಿಕ್ ಆಗಿರುತ್ತೆ. ಯಾಕಂದರೆ ರೀಸೆಂಟ್ ಡೇಸಲ್ಲಿ ನೋಡಬೇಕಾದ್ರೆ ಕೆಲವೊಂದು ಸ್ಟ್ರೈಟ್ಸ್ ಬಗ್ಗೆ, ಜಲಸಂಧಿಗಳ ಬಗ್ಗೆ ಇಶ್ಯೂಸ್ ನೀವು ಕೇಳ್ತಾನೆ ಇರ್ತೀರಾ. ಅದು ಜಿಯೋ ಪಾಲಿಟಿಕ್ಸ್ ಇಶ್ಯೂಸಲ್ಲಿ ಕೂಡ ಬರುತ್ತೆ. ಇದು IAS ಅಲ್ಲಿ ಬರ್ಬೋದು, FDST ಎಕ್ಸಾಮ್ಸಲ್ಲಿ ಬರ್ಬೋದು, ಗ್ರೂಪ್ ಸಿ ಎಕ್ಸಾಮ್ಸಲ್ಲಿ ಬರ್ಬೋದು. ಸೊ ಬೇರೆ ಎಕ್ಸಾಮ್ಸಲ್ಲೂ ಕೂಡ ಇವಾಗ ಕಾಲ್ ಮಾಡಿರುವಂಥ AO ಅಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಸೊ ಅದರಲ್ಲಿ ಗ್ಲೋಬಲ್ ಟ್ರೇಡ್ಸ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಯಾವ ಸ್ಟ್ರೈಟ್ಸ್ ವೆರಿ ಇಂಪಾರ್ಟೆಂಟ್, ಯಾವುದು ಜಾಗತಿಕವಾಗಿ ವ್ಯಾಪಾರ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಜಲಸಂಧಿಗಳು ಪ್ರಮುಖವಾಗಿ ಕಾರಣವಾಗ್ತವೆ. ಅಂದರೆ ಜಲಸಂಧಿಗಳ ಮುಖಾಂತರ ನಾವಿಲ್ಲಿ ಹೋಗಬೇಕಾಗುತ್ತೆ. ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಇದು ಜಿಯೋ ಪಾಲಿಟಿಕ್ಸ್ ಮೇಲೆ ಇದು ಸಾಮಾನ್ಯ ಕ್ವಶನ್ಸ್ ಕೇಳ್ತಾನೆ. ಹಾಗಾಗಿ ಇದು ನೋಡ್ತಾ ಹೋಗೋಣ. ನಿಮ್ಗೆ ಗೊತ್ತಿರೋ ಹಾಗೆ ರೀಸೆಂಟ್ ಆಗಿ ಒಂದು ವಾರ್ ನಡೀತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಅದರ ವಿರಾಮನೂ ಕೂಡ ಆಗಿದೆ. ಇದು USA, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗ್ತಿರುವಂಥ ವಾರ್. ಇದರಿಂದ ಜಗತ್ತಲ್ಲಿ ಅದರಲ್ಲೂ ಕೂಡ ಏಷ್ಯನ್ ಕಂಟ್ರೀಸ್ ತುಂಬಾನೇ ಸಫರ್ ಮಾಡ್ತವೆ, ಎಕನಾಮಿಕಲಿ ವೀಕ್ ಆಗ್ತವೆ ಇದರಿಂದ. ಸೊ ಎಕನಾಮಿಕ್ ಕ್ರೈಸಿಸ್ನ ಫೇಸ್ ಮಾಡ್ತಿರೋ ನೋಡ್ತಾ ಹೋಗ್ತಿದ್ವಿ. ಅದರಲ್ಲಿ ಒಂದು ಸ್ಟ್ರೈಟ್ ಅದು ಅತ್ಯಂತ ಪ್ರಮುಖವಾಗಿರೋದು ಹಾರ್ಮುಜ್ ಸ್ಟ್ರೈಟ್ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತಿದ್ದೀವಿ. ಈ ಹಾರ್ಮುಜ್ ಸ್ಟ್ರೈಟ್ ಎಲ್ಲಿ ಬರುತ್ತೆ? ಸೊ ಮೊದಲನೇದಾಗಿ ಬಂದ ಕ್ವಶನ್ಸ್ ಯಾವ ಥರ ಕೇಳ್ತಾನೆ ಇಲ್ಲಿ. ಸೊ ಹಾರ್ಮುಜ್ ಸ್ಟ್ರೈಟ್ ಯಾವುದನ್ನ ಡಿವೈಡ್, ಸ್ಟ್ರೈಟ್ಸ್ ಅಂದರೆ ಇಷ್ಟೇ, ಒಂದನ್ನ ಡಿವೈಡ್ ಮಾಡಿದ್ರೆ ಎರಡು ವಾಟರ್ ಬಾಡಿನ ಕನೆಕ್ಟ್ ಮಾಡ್ತಿರುತ್ತೆ, ಎರಡು ಜಲಭಾಗವನ್ನು ಸೇರಿಸ್ತಾ ಇರುತ್ತೆ, ಎರಡು ಲ್ಯಾಂಡ್ ಮಾಸ್ ಅನ್ನ, ಎರಡು ಭೂಭಾಗವನ್ನ ಡಿವೈಡ್ ಮಾಡ್ತಿರುತ್ತೆ. ಇದ್ರ ನಾವೇನ್ ಕರಿತಾ ಹೋಗ್ತೀವಿ, ಸ್ಟ್ರೈಟ್ಸ್ ಅಥವಾ ಜಲಸಂಧಿ ಅಂತ ಕರಿತೀವಿ. ಇದರಲ್ಲಿ ಹಾರ್ಮುಜ್ ಸ್ಟ್ರೈಟ್ಸ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಹಾರ್ಮುಜ್ ಸ್ಟ್ರೈಟ್ಸ್ ನಿಮಗೆ ಈ ಪರ್ಷಿಯನ್ ಗಾಲ್ಫ್ ಮುಖಾಂತರ, ನಿಮ್ಗೆ ಈ ಹಾರ್ಮುಜ್ ಸ್ಟ್ರೈಟ್ ಮುಖಾಂತರ ನಾವು ಇಲ್ಲಿ ಹೋಗ್ಬೇಕು ಅಂದ್ರೆ ಈ ಪರ್ಷಿಯನ್ ಗಾಲ್ಫ್ ಅಲ್ಲಿ ಬರುವಂತಹ ಕಂಟ್ರೀಸ್ಗಳಿಂದ ಬರುವಂತಹ LNG ಆಗ್ಬೋದು, ಕ್ರೂಡ್ ಆಯಿಲ್ ಆಗ್ಬೋದು ತಗೊಂಡು ಬರಬೇಕು ಅಂತಂದ್ರೆ ಈ ಹಾರ್ಮುಜ್ ಸ್ಟ್ರೈಟ್ ಮುಖಾಂತರನೇ ಬರಬೇಕಾಗುತ್ತೆ, ಈ ಹಾರ್ಮುಜ್ ಜಲಸಂಧಿ ಮುಖಾಂತರನೇ ಬರಬೇಕಾಗುತ್ತೆ. ಮೊದಲನೇದಾಗಿ ಯಾವ ತರ ಕ್ವಶನ್ಸ್ ಆಗುತ್ತೆ, ಈ ಹಾರ್ಮುಜ್ ಸ್ಟ್ರೈಟ್ ಎಲ್ಲಿ ಬರುತ್ತೆ ಅನ್ನೋದು ಕ್ವಶನ್ಸ್ ನಾರ್ಮಲ್ ಆಗಿ ನಿಮ್ಗೆ ಆಗುತ್ತೆ. ಹಾಗಿದ್ರೆ ಹಾರ್ಮುಜ್ ಸ್ಟ್ರೈಟ್ ಎಲ್ಲಿ ಬರುತ್ತೆ ಅನ್ನೋದಾದ್ರೆ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದು. ನಿಮ್ಮ ಅಟ್ಲಾಸ್ ಇತ್ತು ಅಂದ್ರೆ ಅಟ್ಲಾಸ್ ಅಲ್ಲಿ ಕೂಡ ಇದನ್ನ ಮಾರ್ಕ್ ಮಾಡ್ಕೋಬಹುದು. ಯಾವ ರಾಷ್ಟ್ರಗಳು ಬರುತ್ತೆ? ಒಂದ್ ಕಡೆಗೆ ನೋಡಿ ಇರಾನ್, ಇವಾಗ ಪ್ರೆಸೆಂಟ್ ಇರಾನ್, ಇಸ್ರೇಲ್ ಮತ್ತೆ ಯಾವುದು US ನಡುವೆ ವಾರ್ ಆಗ್ತಿದೆ. ಸೊ ಇವಾಗ ಇರಾನ್ ಬರುತ್ತೆ ಇಲ್ಲಿ. ಅದೇ ತರ ಇಲ್ಲಿ ಬರುವಂತದ್ದು ನೋಡಿ ಒಮನ್ ರಾಷ್ಟ್ರ ಇಲ್ಲಿ ಬರುತ್ತಲ್ಲ ನೋಡಿ, ಈ ಮುಂದೆ ಏನ್ ಬರುತ್ತಲ್ಲ ಈ ಭಾಗನೂ ಕೂಡ ಯಾವುದು ಒಮನ್ ಕಂಟ್ರಿ ಅಂಡರ್ ಅಲ್ಲಿ ಬರುತ್ತೆ, ಒಮನ್ ಅಂಡ್ UAE. ಅಂದ್ರೆ ಈ ಒಂದ್ ಕಡೆ ಒಮನ್, UAE ಅಂಡ್ ಇರಾನ್ ಈ ತರ ಡಿವೈಡ್ ಮಾಡುವಂತಹ ಸ್ಟ್ರೈಟ್ಸ್ ಯಾವುದು ಅಂತ ಕೇಳ್ತಾರೆ. ಸೊ ಯಾವುದು ಡಿವೈಡ್ ಮಾಡ್ತಿರೋದು ಇಲ್ಲಿ ಸ್ಟ್ರೈಟ್ಸ್, ಇದು ಯಾವ ಜಲಸಂಧಿ ಡಿವೈಡ್ ಮಾಡ್ತಿದೆ, ಯಾವುದು ಹಾರ್ಮುಜ್ ಸ್ಟ್ರೈಟ್ಸ್. ಈ ಹಾರ್ಮುಜ್ ಸ್ಟ್ರೈಟ್ಸ್ ಡಿವೈಡ್ ಮಾಡ್ತಿರೋದು, ವಿಭಜನೆಯನ್ನ ಮಾಡ್ತಿರೋದು ಒಂದು ಇರಾನ್ ಅನ್ನ, ಒಮನ್ ಮತ್ತೆ UAE ನ ಡಿವೈಡ್ ಮಾಡ್ತಿದೆ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಜೊತೆಗೆ ಯಾವುದನ್ನ ಕನೆಕ್ಟ್ ಮಾಡ್ತಿದೆ, ಯಾವುದನ್ನ ಸೇರಿಸ್ತಾ ಇದೆ ಇದು ನೋಡಿ. ಇಲ್ಲಿ ಪರ್ಷಿಯನ್ ಗಾಲ್ಫ್ ಬರುತ್ತೆ, ಇಲ್ಲಿ ಗಾಲ್ಫ್ ಆಫ್ ಒಮನ್ ಬರುತ್ತೆ, ಇಲ್ಲಿ ಅರೇಬಿಯನ್ ಸಿ ಬರುತ್ತೆ. ಈ ಪರ್ಷಿಯನ್ ಗಾಲ್ಫ್ ನ ಗಾಲ್ಫ್ ಆಫ್ ಒಮನ್ ಜೊತೆಗೆ, ಸೊ ಇಲ್ಲಿ ಗಾಲ್ಫ್ ಆಫ್ ಒಮನ್ ಜೊತೆಗೆ ಪರ್ಷಿಯನ್ ಗಾಲ್ಫ್ ನ ಕನೆಕ್ಟ್ ಮಾಡುವಂತಹ ಸ್ಟ್ರೈಟ್ಸ್ ಯಾವುದು ಅಂತ ಕೇಳ್ತಾನೆ. ಯಾವ ಜಲಸಂಧಿ ಇದರ ಸೇರಿಸುತ್ತೆ ಅಂತ ಕೇಳ್ತಾನೆ. ಯಾವುದಿಲ್ಲ ಹಾರ್ಮುಜ್ ಸ್ಟ್ರೈಟ್. ಇಲ್ಲಿ ಪರ್ಷಿಯನ್ ಗಾಲ್ಫ್ ಬರುತ್ತೆ, ಇಲ್ಲಿ ಒಮನ್, ಗಾಲ್ಫ್ ಆಫ್ ಒಮನ್ ಬರುತ್ತೆ. ಅಥವಾ ಈ ಪರ್ಷಿಯನ್ ಗಾಲ್ಫ್ ಅನ್ನ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರಕ್ಕೆ ಕನೆಕ್ಟ್ ಮಾಡುವಂತಹ ಸ್ಟ್ರೈಟ್ಸ್ ಯಾವುದು ಅಂತ ಕೇಳ್ಬೋದು. ಯಾವುದೇ ಇಲ್ಲಿ ಹಾರ್ಮುಜ್ ಸ್ಟ್ರೈಟ್ಸ್, ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದನ್ನ ತಿಳ್ಕೊಳ್ತಾ ಹೋಗ್ರೆ, ಯಾಕಂತಂದ್ರೆ ಇದನ್ನ ಒಂದ್ ಕಡೆಗೆ ಇರಾನ್ ಕಂಟ್ರೋಲ್ ಮಾಡ್ತಾ ಇದೆ, ಸೊ ಈ ಕಡೆಗೆ USA ಕೂಡ ಇಲ್ಲಿ ವಾರ್ ಮಾಡ್ತಾ ಇದೆ ಈ ಭಾಗದಲ್ಲಿ. ಸೊ ಅಂತ ಹೇಳಿದ್ರೆ ಇಲ್ಲಿಂದ ನಿಮಗೆ ಯಾವುದೇ ಬರಬೇಕಾದ್ರೂ ಕೂಡ, ಫಾರ್ ಎಕ್ಸಾಂಪಲ್ UAE ಬರುತ್ತೆ, ಕತರ್ ಬರುತ್ತೆ, ಸೌದಿ ಅರೇಬಿಯಾ, ಇರಾಕ್ ಮತ್ತು ಕುವೈತ್, ಈ ರಾಷ್ಟ್ರದಿಂದ ಯಾವುದೇ ಕ್ರೂಡ್ ಆಯಿಲ್ ಆಗ್ಬೋದು, LNG ಆಗ್ಬೋದು ಹೋಗ್ಬೇಕು ಅಂತಂದ್ರೆ ಇದೇ ಮಾರ್ಗದ ಮುಖಾಂತರ ಬರಬೇಕು. ಏಷ್ಯಾದಲ್ಲಿ ಇರುವ ರಾಷ್ಟ್ರಗಳಲ್ಲಿ ಅಂದ್ರೆ ಏಷ್ಯಾ ಕಂಟ್ರೀಸ್ ಅಲ್ಲಿ ನಿಯರ್ಲಿ 80% ಇದ್ರ ಮೇಲೆನೆ ಡಿಪೆಂಡ್ ಆಗಿದೆ. ಇಲ್ಲಿ ಬರುವಂತ ಕ್ರೂಡ್ ಆಯಿಲ್ ಮತ್ತೆ LNG ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಏಷ್ಯನ್ ಎಕಾನಮಿ ಅದರಲ್ಲೂ ಕೂಡ ಸೌತ್ ಏಷ್ಯನ್ ಕಂಟ್ರೀಸ್ ಎಲ್ಲ ಡಿಪೆಂಡ್ ಆಗಿರೋದ್ರೆ ಇದ್ರ ಮೇಲೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಏಷ್ಯಾ ಕಾಂಟಿನೆಂಟ್ಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಹಾಗಿದು ವೆರಿ ಸ್ಟ್ರಾಟಜಿಕ್ ಪ್ಲೇಸ್ ಆಗಿರೋದ್ರಿಂದ ನಿಮಗೆ ಎಕ್ಸಾಂಪಲ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಬರುವಂತ ವಾಟರ್ ಬಾಡಿಗಳು ಯಾವ್ಯಾವ ಕನೆಕ್ಟ್ ಮಾಡುತ್ತೆ, ಈ ಪರ್ಷಿಯನ್ ಗಾಲ್ಫ್ ಅನ್ನ ಗಾಲ್ಫ್ ಆಫ್ ಒಮನ್ ಅಂಡ್ ಅರೇಬಿಯನ್ ಸಿ ಜೊತೆಗೆ ಕನೆಕ್ಟ್ ಮಾಡೋದು ಯಾವುದು, ಹಾರ್ಮುಜ್ ಸ್ಟ್ರೈಟ್. ಸೊ ಹಾಗಾಗಿ ಇವು ನೋಟ್ ಮಾಡ್ಕೊಂಡಿದ್ರೆ ಇದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಕ್ಲಿಯರ್. ಸೊ ನೆಕ್ಸ್ಟ್ ಹೋಗೋಣ. ಇದ್ರ ಜೊತೆಗೆ ಇಲ್ಲಿ ಯಾವ ಗಾಲ್ಫ್ ಕಂಟ್ರೀಸ್ಗಳು ಇಲ್ಲಿ ಬರ್ತವೆ, ಈ ಭಾಗದಲ್ಲಿ ಬರುವಂತದ್ದು ವೆರಿ ಇಂಪಾರ್ಟೆಂಟ್. ಅದು ಕೂಡ ಆಯಿಲ್ ಎಕ್ಸ್ಪೋರ್ಟ್ ಈ ಭಾಗದಲ್ಲಿ ಗಾಲ್ಫ್ ಆಫ್ ಪರ್ಷಿಯಾದಿಂದ ಯಾವುದು ಹಾರ್ಮುಜ್ ಸ್ಟ್ರೈಟ್ ಮುಖಾಂತರ ಹೋಗ್ಬೇಕು ಅಂತಂದ್ರೆ ಈ ರೂಟ್ ಅನ್ನ ಬಳಸುವಂತ ಕಂಟ್ರೀಸ್ಗಳು ಯಾವುದು ಸೌದಿ ಅರೇಬಿಯಾ ಬರುತ್ತೆ, ಇರಾನ್, ಕುವೈತ್, ಕತರ್, UAE ಅಂಡ್ ಇರಾನ್ ಅಂಡ್ ಇರಾಕ್. ನೋಡಿ, ಇರಾಕ್, ಇರಾನ್, ಕುವೈತ್,
ಕತರ್ ಆ್ಯಂಡ್ UAE ಇಷ್ಟು ಕೂಡ ಈ ರೂಟ್ ಮುಖಾಂತರನೇ ತಗೊಳ್ಳುವಂಥದ್ದು. ಸೊ ಹಾಗಾಗಿ ಯಾವ ಕಂಟ್ರೀಸ್ಗಳು ಇದ್ರ ಮುಖಾಂತರ ಅಂದರೆ ಯಾವುದು ಹಾರ್ಮುಸ್ ಸ್ಟ್ರೈಟ್ ಮುಖಾಂತರ ಆಯಿಲ್ಸ್ಗಳನ್ನ ಕಳಿಸ್ಕೊಡುತ್ತೆ, LNGನ ಕಳಿಸ್ಕೊಡುತ್ತೆ, ಎಕ್ಸಾಂಪಲ್ ಕ್ವಶನ್ಸ್ ಆಗ್ಬೋದು. ಯಾವ ಕಂಟ್ರಿಗಳು ಅಂತ ನೀವು ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಇದು ಕೂಡ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇದು ಗ್ಲೋಬಲ್ ಆಯಿಲ್ ಎಷ್ಟನ್ನ ಪ್ರೊವೈಡ್ ಮಾಡ್ತಾ ಇದೆ, ಇದೊಂದು ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಗ್ಲೋಬಲ್ ಆಯಿಲ್ ಕನ್ಸಂಪ್ಷನ್ಸ್ ಏನಾಗುತ್ತೆ ಓವರ್ ಆಲ್ ಆಗಿ ಅದರಲ್ಲಿ 20% ಅಷ್ಟು ವೆರಿ ಇಂಪಾರ್ಟೆಂಟ್, ಎಷ್ಟು 20% ಅಷ್ಟು ಏನು ಯೂಸ್ ಮಾಡ್ತಾರಲ್ಲ ಅದು ಡಿಪೆಂಡ್ ಆಗಿರೋದು ಇದೇ ಒಂದು ಹಾರ್ಮುಸ್ ಸ್ಟ್ರೈಟ್ ಮುಖಾಂತರ ಬರುವಂಥ ಆಯಿಲ್ಸ್ಗಳು, ಕ್ರೂಡ್ ಆಯಿಲ್ಗಳನ್ನೇ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರುವಂಥ ರಾಷ್ಟ್ರಗಳು ಏನಿವೆ ಇದು ಕಳಿಸುವಂಥ ರಾಷ್ಟ್ರಗಳಲ್ಲಿ ನಿಯರ್ಲಿ ಗ್ಲೋಬಲ್ ಟ್ರೇಡಲ್ಲಿ ಎಷ್ಟಿದೆ 20%. ಜೊತೆಗೆ ಎವ್ರಿ ಡೇ 20 ಮಿಲಿಯನ್ ಬ್ಯಾರಲ್ಸ್ ಅಷ್ಟು ಆಯಿಲ್ಸ್ ಅನ್ನ ಪರ್ ದಿನಕ್ಕೆ ಒಂದು ದಿನಕ್ಕೆ ಕಳಿಸ್ಕೊಡುತ್ತೆ ಈ ರೂಟ್ ಮುಖಾಂತರ. ವೆರಿ ಇಂಪಾರ್ಟೆಂಟ್. ಎಷ್ಟು 20 ಮಿಲಿಯನ್ ಬ್ಯಾರಲ್. ಅದರಲ್ಲಿ ಗ್ಲೋಬಲ್ ಆಯಿಲ್ ಬಳಕೆಯಲ್ಲಿ, ಕ್ರೂಡ್ ಆಯಿಲ್ ಬಳಕೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಇದು ಈ ಟ್ರೇಡ್ ಮುಖಾಂತರ ಹೋಗುತ್ತೆ ಅಂತ ಕೇಳಿದ್ರೆ, ಟ್ರೇಡ್ ಮುಖಾಂತರ ಅಂತ ಕೇಳಿದ್ರೆ 20%. ಸೊ ಕ್ಲಿಯರ್. ಇದ್ರ ಜೊತೆಗೆ LNG ಕೂಡ ಹೋಗುತ್ತೆ. ಸೊ ಇದೇ ಭಾಗದಲ್ಲಿ LNG ಕೂಡ ಸಪ್ಲೈ ಆಗುತ್ತೆ. ಈ LNG ಎಷ್ಟು ಸಪ್ಲೈ ಆಗ್ತಿದೆ, ಯಾವುದು 1/5 ಭಾಗದಷ್ಟು, 1/5. ಸೊ 1/5 ಅಷ್ಟು ಇಲ್ಲಿ ಆಗುತ್ತೆ. ಅದರಲ್ಲೂ ಕೂಡ LNG, ಇಲ್ಲಿ LNGಯನ್ನ ಯಾವ ರಾಷ್ಟ್ರ ಜಗತ್ತಲ್ಲಿ ಅಥವಾ ನಿಮಗೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ಅನ್ನ ಮಾಡುತ್ತೆ, ಯಾವುದು ಕತರ್. ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳಿಬಿಡ್ತಾನೆ, ಯಾವ ರಾಷ್ಟ್ರ ಅತ್ಯಂತ ಹೆಚ್ಚು ನಿಮಗೆ ಯಾವುದು LNGಯನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಈ ರೂಟಲ್ಲಿ ಅಂತ ಕೇಳಿದ್ರೆ ಯಾವುದು ಕತರ್. ಇದು ಲೈಫ್ ಲೈನ್ ಆಗಿದೆ, ಲೈಫ್ ಲೈನ್ ಫಾರ್ ಏಷ್ಯನ್ ಎಕನಾಮಿಕ್ಸ್ ಅಂತಂದ್ರೆ ಏಷ್ಯಾ ಕಂಟ್ರೀಸ್ಗಳಿಗೆ ಯಾವುದು ಆಯಿಲನ್ನು ಕಳಿಸೋ ಮುಖಾಂತರ, LNGನ ಕಳಿಸೋ ಮುಖಾಂತರ ಇದು ಹಾರ್ಮುಸ್ ಸ್ಟ್ರೈಟ್ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹಾಗಾಗಿ ಲೈಫ್ ಲೈನ್ ಆಫ್ ಏಷ್ಯಾ ಅಂತಲೂ ಕೂಡ ಕರೆದ್ರೆ ತಪ್ಪಾಗಲ್ಲ ಈ ರೂಟನ್ನು. ಸೊ ಅದರಲ್ಲೂ ಕೂಡ ಇಂಡಿಯಾ, ಚೀನಾ, ಜಪಾನ್, ಸೌತ್ ಕೊರಿಯಾ ಈ ಎಕನಾಮಿ ಇವೆಲ್ಲನೂ ಕೂಡ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಬರುವಂಥ ಕ್ರೂಡ್ ಆಯಿಲ್ ಮತ್ತು LNG ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಯರ್ಲಿ 80% ಏಷ್ಯನ್ ಕಂಟ್ರೀಸ್ ಎಲ್ಲ ಡಿಪೆಂಡ್ ಆಗಿರುತ್ತೆ ಈ ಟ್ರೇಡ್ ರೂಟಲ್ಲಿ ಬರುವಂಥ ಕ್ರೂಡ್ ಆಯಿಲ್ ಮತ್ತು ಯಾವುದು LNGಯ ಮೇಲೆ. ಸೊ ಕ್ಲಿಯರ್. ನೀವು ಕ್ರೂಡ್ ಆಯಿಲ್ ಬಂದಿಲ್ಲ, LNG ಬಂದಿಲ್ಲ, ಆಲ್ರೆಡಿ ನೋಡ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರ್ ಅಂತ ಸಿಟಿಗಳಲ್ಲಿ ನಿಮ್ಗೆ ಆಲ್ರೆಡಿ ಹೋಟೆಲ್ಸ್ಗಳೆಲ್ಲ ಬಂದ್ ಮಾಡ್ತಾ ಇದ್ದಾರೆ. ಸೊ ಆಟೋ ಡ್ರೈವರ್ಸ್ಗಳು ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೊರಟ ಮನೆಗಳಿಗೂ ಕೂಡ ಗ್ಯಾಸನ್ನು ಸಿಗ್ತಾ ಇಲ್ಲ. ಇವೆಲ್ಲ ಇಶ್ಯೂಸ್ಗಳನ್ನು ನೋಡ್ತಿದ್ದೀವಲ್ಲ, ಇದಕ್ಕೆಲ್ಲ ಕಾರಣನೇ ಈ ಒಂದು ರೂಟ್ ಇಲ್ಲಿ ಕ್ಲೋಸ್ ಆಗಿರುವಂಥದ್ದು. ಹಾಗಾಗಿ ಇದ್ರ ಮೇಲೆ ಬಹುತೇಕ ಎಕ್ಸಾಮಲ್ಲಿ ಕೇಳುವಂಥದ್ದು ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲೂ ಕೂಡ ಸೊ ಇಂಡಿಯಾ, ಸೊ ಭಾರತಕ್ಕೆ ಬರುವಂಥ ಕ್ರೂಡ್ ಆಯಿಲ್ಸ್ ಅಲ್ಲಿ ಸೊ ನಿಮಗೆ 85% ಇಂಡಿಯಾ ಇಂಪೋರ್ಟ್ ಅನ್ನ ಮಾಡ್ಕೊಳ್ಳುತ್ತೆ. ಈ ಭಾಗದಿಂದ 85% ಅಷ್ಟು ಇಂಪೋರ್ಟ್ ಅನ್ನ ಮಾಡ್ಕೊಳ್ಳುತ್ತೆ ಈ ಭಾಗ. ಅದರಲ್ಲೂ ಕೂಡ ಸೌದಿ ಅರೇಬಿಯಾ, ಇರಾಕ್, ಕುವೈತ್, UAE, ಸೊ ಇಷ್ಟು ರಾಷ್ಟ್ರಗಳಿಂದ ಸೊ ಭಾರತ ಕ್ರೂಡ್ ಆಯಿಲ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಸೊ ಭಾರತ ಹೈಯೆಸ್ಟ್ ಕ್ರೂಡ್ ಆಯಿಲ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು ಯಾವುದು, ಸೌದಿ ಅರೇಬಿಯಾ, ಇರಾಕ್, ಕುವೈತ್ ಮತ್ತೆ UAE ರಾಷ್ಟ್ರಗಳಿಂದ. ಸೊ ಕ್ಲಿಯರ್. ಹಾಗಾಗಿ ಈ LNG, ಪೆಟ್ರೋಲಿಯಂ ಗ್ಯಾಸ್ ಇವೆಲ್ಲವೂ ಕೂಡ ಸೊ ಭಾರತಕ್ಕೆ ಬರಬೇಕಾದ್ರೂ ಕೂಡ ಈ ಹಾರ್ಮುಸ್ ಸ್ಟ್ರೈಟ್ ಮುಖಾಂತರನೇ ಬರಬೇಕು. ಸೊ ಕ್ಲಿಯರ್. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಭಾರತದ ಸೊ ಬಹುತೇಕ LNG ಎಲ್ಲಿಂದ ತರಿಸ್ಕೊಡುತ್ತೆ, ಯಾವುದು ಕತರ್ ಕಂಟ್ರಿಯಿಂದ ಭಾರತ ತಗೊಳುತ್ತೆ. ಸೊ ಯಾವುದು ಕತರ್ ಕಂಟ್ರಿಯಿಂದ ಹೈಯೆಸ್ಟ್ LNGನ ಇಂಡಿಯಾ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇದನ್ನ ಡೈರೆಕ್ಟ್ ಆಗಿ ಕೂಡ ಕೇಳ್ಬೋದು, ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಕೇಳ್ಬೋದು. ಸೊ ಇಲ್ಲಿರುವಂತಹ ನಿಮಗೆ PPTಯನ್ನ ನಾವು ಲಿಂಕ್ನ ಶೇರ್ ಮಾಡಿರ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ, ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ನೀವು ನೋಟನ್ನ ಮಾಡ್ಕೋಬಹುದು. ಸೊ ಕ್ಲಿಯರ್. ಸೊ ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಕೇಳಕ್ಕೆ. ಇದೇ ತರ ಬರೀ ಹಾರ್ಮುಸ್ ಸ್ಟ್ರೈಟ್ ಅಷ್ಟೇ ಇಲ್ಲ, ಸೊ ನಿಮಗೆ ಮಲಕ್ಕಾ ಸ್ಟ್ರೈಟ್ ಅಂತ ನೀವು ಕೇಳಿರ್ತೀರ. ಇದ್ರ ಮೇಲೂ ಕೂಡ ನಾವೇನ್ ಮಾಡ್ತೀವಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬರೀ ಹಾರ್ಮುಸ್ ಸ್ಟ್ರೈಟ್ ಇಶ್ಯೂಸ್ ಅಲ್ಲಿ ಅದನ್ನು ಮಾತ್ರ ಫೋಕಸ್ ಮಾಡ್ತಿರ್ತೀವಿ. ಅವನು ಅದನ್ನ ಬಿಟ್ಟು ಗ್ಲೋಬಲ್ ಟ್ರೇಡ್ಸ್ಗೆ ಸೊ ಕಾಂಟ್ರಿಬ್ಯೂಟ್ ಮಾಡುವಂತಹ ಇತರೆ ಸ್ಟೇಟ್ಸ್ ಬಗ್ಗೆನೂ ಕೂಡ ಅವನು ಕ್ವಶನ್ಸ್ ನ ಕೇಳ್ಬೋದು. ಅಥವಾ ಮ್ಯಾಥ್ಸ್ ಫಾಲೋಯಿಂಗ್ ಅಲ್ಲಿ ಒಂದು 4 ಸ್ಟೇಟ್ಸ್ ಅನ್ನ ಕೊಟ್ಬಿಟ್ಟು ಯಾವ್ದನ್ನ ಡಿವೈಡ್ ಮಾಡುತ್ತೆ, ಅದನ್ನ ಕನೆಕ್ಟ್ ಮಾಡುತ್ತೆ ಅಂತ ಕೂಡ ಕೇಳ್ಬೋದು. ಅದರಲ್ಲಿ ಇನ್ನೊಂದು ಯಾವುದು ಮಲಕ್ಕಾ ಸ್ಟ್ರೈಟ್. ವೆರಿ ಇಂಪಾರ್ಟೆಂಟ್ ಈ ಮಲಕ್ಕಾ ಸ್ಟ್ರೈಟ್. ಯಾಕೆ ಮಲಕ್ಕಾ ಸ್ಟ್ರೈಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ, ಈ ಮಲಕ್ಕಾ ಸ್ಟ್ರೈಟ್ ನಿಮಗೆ ಬರ್ತಿರೋದು ಎಲ್ಲಿ, ಸೊ ಮಲಕ್ಕಾ ಸ್ಟ್ರೈಟ್ ಬರ್ತಿರೋದು ಇಲ್ಲಿ ನಿಮಗೆ ಒಂದ್ ಕಡೆ ಮಲೇಷ್ಯಾ, ಇನ್ನೊಂದ್ ಕಡೆ ಇಂಡೋನೇಷ್ಯಾ. ಸೊ ನೀವು ಯಾವುದು ಮಲೇಷ್ಯಾ ಮತ್ತೆ ಇಂಡೋನೇಷ್ಯಾ. ಸೊ ಮಲೇಷ್ಯಾ ಮತ್ತು ಇಂಡೋನೇಷ್ಯಾದ ನಡುವೆ ಬರ್ತಿರೋದು ಯಾವುದು ಮಲಕ್ಕಾ ಸ್ಟ್ರೈಟ್. ಅದರಲ್ಲೂ ಕೂಡ ಇದು ಇಂಡಿಯನ್ ಓಷನ್, ಅದರಲ್ಲೂ ಕೂಡ ಇದು ಯಾವುದು ಇಂಡಿಯನ್ ಓಷನ್, ಇದು ಯಾವುದು ಸೌತ್ ಚೀನಾ ಸಿ. ಈ ಇಂಡಿಯನ್ ಓಷನ್ಗೆ ಸೌತ್ ಚೀನಾ ಸಿನ ಕನೆಕ್ಟ್ ಮಾಡುವಂತ ಸ್ಟ್ರೈಟ್ಸ್ ಅಂದ್ರೆ ಯಾವ್ದಿಲ್ಲಿ ಮಲಕ್ಕಾ ಸ್ಟ್ರೈಟ್. ಯಾವ್ದನ್ನ ಡಿವೈಡ್ ಮಾಡ್ತಿದೆ, ಇಂಡೋನೇಷ್ಯಾ ಮತ್ತು ಮಲೇಷ್ಯಾವನ್ನ ಡಿವೈಡ್ ಮಾಡ್ತಿದೆ.
ಸೊ ಮಲಾಕಾ ಸ್ಟ್ರೈಟ್ ಯಾವ್ದನ್ನ ಡಿವೈಡ್ ಮಾಡುತ್ತೆ, ಇದು ಸೌತ್ ಈಸ್ಟ್ ಕಂಟ್ರೀಸ್ಗಳ ಅಲ್ಲಿ ಬರ್ತಾರಂಥದ್ದು. ಸೌತ್ ಈಸ್ಟ್ ಕಂಟ್ರೀಸ್ ಅಲ್ಲಿ ಬರುವಂತ ಒಂದು ಸ್ಟ್ರೈಟ್ಸ್ ಇದು ವೆರಿ ಇಂಪಾರ್ಟೆಂಟ್. ಜೊತೆಗೆ ವರ್ಲ್ಡ್ ಲಾಂಗೆಸ್ಟ್ ಸ್ಟ್ರೈಟ್ಸ್ ಹೌದು, ಪ್ರಪಂಚದ ಅತ್ಯಂತ ಉದ್ದವಾದ ಜಲಸಂಧಿ ಯಾವುದು, ಲಾಂಗೆಸ್ಟ್ ಸ್ಟ್ರೈಟ್ಸ್ ಯಾವುದು ಅಂತ ಕೇಳಿದ್ರೆ ಯಾವುದು, ಮಲಕ್ಕಾ ಸ್ಟ್ರೈಟ್ಸ್. ಸೊ ಕ್ಲಿಯರ್, ಇದು ಮಲಯ ಪೆನ್ಸಿಲ್ ಅಥವಾ ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ನಡುವೆ ಬರುತ್ತೆ. ಇಂಡೋನೇಷ್ಯಾದಲ್ಲಿ ಯಾವ ಐಲ್ಯಾಂಡ್ ಅಂತ ಕೇಳಿದ್ರೆ ಇದು ಸುಮತ್ರಾ ಐಲ್ಯಾಂಡ್. ಯಾವ ಐಲ್ಯಾಂಡ್ ಇದು, ಸುಮತ್ರಾ ಐಲ್ಯಾಂಡ್, ವೆರಿ ಇಂಪಾರ್ಟೆಂಟ್. ಇದು ಯಾವುದನ್ನ ಕನೆಕ್ಟ್ ಮಾಡ್ತಿದೆ, ಇಂಡಿಯನ್ ಓಷನ್ ಅನ್ನ ಸೌತ್ ಚೀನಾ ಸಿ ಜೊತೆ ಕನೆಕ್ಟ್ ಮಾಡುತ್ತೆ. ದಕ್ಷಿಣ ಚೀನಾ ಸಿ ಜೊತೆಗೆ ಕನೆಕ್ಟ್ ಮಾಡುವಂತಹ ಅಥವಾ ಇಂಡಿಯನ್ ಓಷನ್ ಸೌತ್ ಚೀನಾ ಸಿ ಜೊತೆಗೆ ಕನೆಕ್ಟ್ ಮಾಡುವಂತಹ ಸ್ಟ್ರೈಟ್ಸ್ ಯಾವುದು ಅಂತ ಕೇಳ್ತಾರೆ. ಅದು ಯಾವುದು, ಮಲಕ್ಕಾ ಸ್ಟ್ರೈಟ್ಸ್. ಅದರಲ್ಲೂ ಕೂಡ 40%. ಸೊ ಗ್ಲೋಬಲ್ ಟ್ರೇಡ್ ಈ ಟ್ರೇಡ್ ರೂಟ್ ಮುಖಾಂತರನೇ ಆಗುತ್ತೆ. ಮಲಕ್ಕಾ ಸ್ಟ್ರೈಟ್ ಅಲ್ಲಿ ನಿಯರ್ಲಿ 40% ಅಷ್ಟು ಈ ಒಂದು ಟ್ರೇಡ್ ರೂಟ್ ಮುಖಾಂತರನೇ ಆಗುತ್ತೆ. ಅದರಲ್ಲಿ ಸೊ ವರ್ಲ್ಡ್ ಟ್ರೇಡೆಡ್ ಗೂಡ್ಸ್ ಎಷ್ಟು ಬರುತ್ತೆ ಈ ಭಾಗದಲ್ಲಿ, ವ್ಯಾಪಾರ ಸರಕುಗಳ ಪ್ರಮಾಣ ಎಷ್ಟಿದೆ, 25%. ವೆರಿ ಇಂಪಾರ್ಟೆಂಟ್. ಇವೆರಡನ್ನು ಕೂಡ ಸ್ಟೇಟ್ಮೆಂಟ್ ರೂಪದಲ್ಲಿ ಕೂಡ ನಿಮಗೆ ಕೇಳಬಹುದು. ಇದ್ರ ಜೊತೆಗೆ ಪ್ರತಿದಿನ ಈ ಭಾಗದಿಂದ ನಿಮಗೆ ಎಷ್ಟು ಕಚ್ಚಾ ತೈಲ ಹೋಗ್ಬೋದು, 15 ಮಿಲಿಯನ್ ಬ್ಯಾರಲ್ಸ್ಗಳಷ್ಟು ಈ ಮುಖಾಂತರ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ಎಷ್ಟು ಅಂದ್ರೆ ಪ್ರಪಂಚದ 1/3 ಭಾಗದಷ್ಟು ತೈಲ ಕ್ರೂಡ್ ಆಯಿಲ್ ಪ್ರತಿದಿನ ಈ ಭಾಗದಿಂದ ಹಾದೋಗುತ್ತೆ. ಯಾವ ಭಾಗದಿಂದ, ಮಲಕ್ಕಾ ಸ್ಟ್ರೈಟ್ಸ್ ಅಲ್ಲಿ. ಸೊ ಕ್ಲಿಯರ್. ಇದೇ ತರ ಇದರಲ್ಲಿ ಈ ಕ್ರೂಡ್ ಆಯಿಲ್ ಬರುತ್ತಲ್ಲ, ಈ ಮಲಕ್ಕಾ ಸ್ಟ್ರೈಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಪ್ಯೂರ್ಲಿ ಚೀನಾ. ಯಾಕಂದ್ರೆ ಚೀನಾಗೆ ಯಾವುದೇ ಸರಕುಗಳು ಹೋಗ್ಬೋದು, ಅದು ಕ್ರೂಡ್ ಆಯಿಲ್ ಹೋಗ್ಬೋದು, ಗಲ್ಫ್ ಕಂಟ್ರೀಸ್ಗಳಿಂದ, ಇರಾನ್ ಇಂಥ ರಾಷ್ಟ್ರಗಳಿಂದ ಇವೆಲ್ಲವೂ ಕೂಡ ಹೋಗ್ತಿರೋದು ಇವತ್ತು ಮಲಕ್ಕಾ ಸ್ಟ್ರೈಟ್ಸ್ ಅಲ್ಲಿ. ಅಂದ್ರೆ ನಿಯರ್ಲಿ 80% ಅಷ್ಟು ಚೀನಾ ಕಚ್ಚಾ ತೈಲವನ್ನ, ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಇದೇ ಸ್ಟ್ರೈಟ್ ಮುಖಾಂತರ. ಯಾವುದು, ಮಲಕ್ಕಾ ಸ್ಟ್ರೈಟ್. ಯಾಕಂದ್ರೆ ಮಲಕ್ಕಾ ಸ್ಟ್ರೈಟ್ ಇಂದ ಸೌತ್ ಚೀನಾ ಸಿ, ಸೌತ್ ಚೀನಾ ಜೊತೆಯಿಂದ ಡೈರೆಕ್ಟ್ ಆಗಿ ಚೀನಾಗೆ ಕನೆಕ್ಟ್ ಆಗ್ಬಿಡುತ್ತೆ ಈ ರೂಟ್. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆನೂ ಕೂಡ ಕೇಳ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಯಾವುದು, ಸಿಂಗಾಪುರ್ ಸ್ಟ್ರೈಟ್. ಸೊ ಇದು ಕೂಡ ಎಲ್ಲಿ ಬರುತ್ತೆ ನೋಡಿ, ಇದು ಅಬ್ಸರ್ವ್ ಮಾಡಿ. ಇದು ಯಾವ್ದು ಬರುತ್ತೆ, ಸುಮತ್ರಾ ಐಲ್ಯಾಂಡ್, ಇಂಡೋನೇಷ್ಯಾ. ಸೊ ಇದು ಯಾವ್ದು, ಇದು ಮಲೇಷಿಯಾ ಅಥವಾ ಮಲಯನ್ ಪೆನಿನ್ಸುಲಾ ಅಂತ ಕರಿತಾ ಹೋಗ್ತೀವಿ. ಮತ್ತು ಈ ಮಿಡ್ಲ್ ಬರೋದು ಯಾವುದು, ಮಲಕ್ಕಾ ಸ್ಟ್ರೈಟ್. ಈ ಮಲಕ್ಕಾ ಸ್ಟ್ರೈಟ್ ಮುಂದೆ ಬಂದ್ರೆ ಇಲ್ಲಿ ಸಿಂಗಾಪುರ್ ಬರುತ್ತೆ. ಓಕೆ, ಈ ಸಿಂಗಾಪುರ್ ಮತ್ತು ರಿಯಾ ಐಲ್ಯಾಂಡ್, ಇಲ್ಲಿ ಸಿಂಗಾಪುರನ್ನ ಏನ್ ಮಾಡ್ತಿರುತ್ತೆ, ಈ ಒಂದು ಮಲಕ್ಕಾ ಸ್ಟ್ರೈಟ್ ಅನ್ನ, ಸಾರಿ ಅದು ಮಲಕ್ಕಾ ಸ್ಟ್ರೈಟ್ ಅನ್ನ, ಇದು ಸೌತ್ ಚೀನಾ ಸಿ ಮುಂದೆ ಹೋದ್ರೆ ಮಲಕ್ಕಾ ಸ್ಟ್ರೈಟ್ ಅನ್ನ ಸೌತ್ ಚೀನಾ ಸಿ ಜೊತೆಗೆ ಕನೆಕ್ಟ್ ಮಾಡುವಂತಹ ಸ್ಟ್ರೈಟ್ಸ್ ಯಾವುದು ಅಂತ ಕೇಳಿದ್ರೆ ಸಿಂಗಾಪುರ್ ಸ್ಟ್ರೈಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಸಿಂಗಾಪುರ್ ಸ್ಟ್ರೈಟ್ ಯಾವುದನ್ನ ಕನೆಕ್ಟ್ ಮಾಡುತ್ತೆ, ಯಾವುದನ್ನ ಕನೆಕ್ಟ್ ಮಾಡ್ತಿದೆ ಇದು. ಸೊ ಮಲಕ್ಕಾ ಸ್ಟ್ರೈಟ್ ನಿಮಗೆ ಯಾವುದು, ಸೌತ್ ಚೀನಾ ಸಿಯನ್ನ ಮಲಕ್ಕಾ ಸ್ಟ್ರೈಟ್ ಜೊತೆಗೆ ಕನೆಕ್ಟ್ ಮಾಡ್ತಿರೋದು ಯಾವ್ದು ಕೇಳಿದ್ರೆ ಸಿಂಗಾಪುರ್ ಸ್ಟ್ರೈಟ್ ಅಥವಾ ಸಿಂಗಾಪುರ್ ಜಲಸಂಧಿ ಕನೆಕ್ಟ್ ಅನ್ನ ಮಾಡುತ್ತೆ. ಯಾವುದನ್ನ ಡಿವೈಡ್ ಮಾಡುತ್ತೆ, ಇಲ್ಲಿರುವಂತಹ ಯಾವುದು, ರಿಯಾ ಐಲ್ಯಾಂಡ್ ಅನ್ನ ಸಿಂಗಾಪುರ್ ಇಂದ ಡಿವೈಡ್ ಮಾಡುತ್ತೆ. ಸಿಂಗಾಪುರಿಂದ ಇದು ಡಿವೈಡ್ ಮಾಡುತ್ತೆ. ಸೊ ಯಾವ್ದು ಡಿವೈಡ್ ಮಾಡುತ್ತೆ ಅದು ಕೂಡ ಕೇಳಬಹುದು. ಇಲ್ಲಿ ನಿಯರ್ಲಿ ಈ ಜಲಸಂಧಿ ಒಂದು 16 ಕಿಲೋಮೀಟರ್ ಅಷ್ಟು ಅಗಲವನ್ನ ಹೊಂದಿದೆ. ಇಂಡೋನೇಷ್ಯಾದ ಭಾಗವಾಗಿರುವಂತಹ ಸಿಂಗಾಪುರವನ್ನ ರಿಯಾ ಐಲ್ಯಾಂಡ್ ಇಂದ ಇದು ಡಿವೈಡ್ ಮಾಡುತ್ತೆ. ಮತ್ತೆ ಈ ಭಾಗದಲ್ಲೂ ಕೂಡ ಜಾಗತಿಕವಾಗಿ ಹೋಗುವಂತಹ ಸೊ ಮ್ಯಾರಿಟೈಮ್ ಟ್ರೇಡ್ ಅಲ್ಲಿ 1/3 ಅಷ್ಟು ಯಾವುದು ಗ್ಲೋಬಲ್ ಟ್ರೇಡ್, ಮ್ಯಾರಿಟೈಮ್ ಟ್ರೇಡ್ ಈ ಭಾಗದಲ್ಲಿ ಆಗುತ್ತೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಲಕ್ಕಾ ಸ್ಟ್ರೈಟ್ ಇಂದ ಯಾವುದಕ್ಕೆ, ಸೌತ್ ಚೀನಾ ಸಿಗೆ ಕನೆಕ್ಟ್ ಆಗುವಂತ ಒಂದು ಸ್ಟ್ರೈಟ್ ಇದು. ಅದಕ್ಕೆ ಇದನ್ನ ನಾವು ಸಿಂಗಾಪುರ್ ಸ್ಟ್ರೈಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಕ್ಲಿಯರ್, ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತೆ, ಸುಂಡಾ ಸ್ಟ್ರೈಟ್, ವೆರಿ ಇಂಪಾರ್ಟೆಂಟ್. ಇದು ಕೂಡ ನಿಮ್ಗೆ ಇಲ್ಲಿ ಬರ್ತಿರೋದು ನೋಡಿ, ಇಲ್ಲಿ ಆಗ್ಲೇ ಹೇಳಿದೆ ಇದು ಮಲಕ್ಕಾ ಸ್ಟ್ರೈಟ್, ಇಲ್ಲಿ ಸಿಂಗಾಪುರ್ ಸ್ಟ್ರೈಟ್. ಸೊ ಕ್ಲಿಯರ್, ಒಂದ್ ವೇಳೆ ಮಲಕ್ಕಾ ಸ್ಟ್ರೈಟ್ ಅಲ್ಲಿ ನಿಮಗೆ ಜಾಮ್ ಆಯ್ತು, ಟ್ರೇಡ್ ರೂಟ್ ಅಲ್ಲಿ ಜಾಮ್ ಆಯ್ತು, ಇಶ್ಯೂಸ್ ಆಯ್ತು ಅಂತಂದ್ರೆ ಇನ್ನೊಂದು ವೇ ಮುಖಾಂತರ ಬರ್ತಾರೆ. ಅದೇ ಯಾವ್ದಿದು, ಸುಂಡಾ ಸ್ಟ್ರೈಟ್. ಇದು ಇಂಡೋನೇಷ್ಯಾದಲ್ಲಿ ಬರುತ್ತೆ. ಸೊ ಸಂಪೂರ್ಣವಾಗಿ ಒಂದ್ ಕಡೆಗೆ ಸುಮತ್ರಾ ಐಲ್ಯಾಂಡ್ ಬರುತ್ತೆ, ಇನ್ನೊಂದ್ ಕಡೆ ಜಾವಾ ಐಲ್ಯಾಂಡ್ ಬರುತ್ತೆ. ಈ ಸುಮತ್ರಾ ಮತ್ತು ಜಾವಾ ಐಲ್ಯಾಂಡ್ ಗಳ ನಡುವೆ ಬರೋದು ಯಾವುದು, ಸುಂಡಾ ಸ್ಟ್ರೈಟ್. ಸೊ ಓಕೆ, ಅಲ್ಲಿ ಎಕ್ಸಾಂಪಲ್ ಕೇಳ್ಬಿಡ್ತಾರೆ, ಯಾವ ಐಲ್ಯಾಂಡ್ ಅನ್ನ ಡಿವೈಡ್ ಮಾಡುತ್ತೆ ಇದು, ಸುಮತ್ರಾ ಐಲ್ಯಾಂಡ್ ಅಂಡ್ ಜಾವಾ ಐಲ್ಯಾಂಡ್. ಸುಮತ್ರಾ ಐಲ್ಯಾಂಡ್ ಅನ್ನ ಜಾವಾ ಐಲ್ಯಾಂಡ್ ಇಂದ ಡಿವೈಡ್ ಮಾಡುವಂತ ಸ್ಟ್ರೈಟ್ ಯಾವುದು, ಸುಂಡಾ ಐಲ್ಯಾಂಡ್, ಸುಂಡಾ ಸ್ಟ್ರೈಟ್. ಸುಂಡಾ ಜಲಸಂಧಿ ಡಿವೈಡ್ ಮಾಡುತ್ತೆ. ಯಾವುದನ್ನ ಕನೆಕ್ಟ್ ಮಾಡುತ್ತೆ ಇದು, ಸೊ ಯಾವುದನ್ನ ಕನೆಕ್ಟ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಯಾವುದು, ಸೌತ್ ಚೀನಾ ಸಿ ಅಥವಾ ಜಾವಾ ಸಿ.
ಇಲ್ಲಿ ಜಾವಾ ಸಿ ಬರುತ್ತೆ, ಮುಂದೆ ಯಾವುದು ಸೌತ್ ಚೈನಾ ಸಿ ಬರುತ್ತೆ. ಇದ್ರೆ ಇಂಡಿಯನ್ ಓಷನ್ ಜೊತೆಗೆ ಕನೆಕ್ಟ್ ಮಾಡುತ್ತೆ. ಯಾವ್ರ ಜೊತೆಗೆ? ಇಂಡಿಯನ್ ಓಷನ್ ಜೊತೆಗೆ ಕನೆಕ್ಟ್ ಮಾಡುತ್ತೆ ಸುಂಡಾ ಸ್ಟ್ರೈಟ್. ಹಾಗಿದ್ರೆ ಇಲ್ಲಿ ಸುಂಡಾ ಸ್ಟ್ರೈಟ್ ಯಾವ ರಾಷ್ಟ್ರದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಇಂಡೋನೇಷ್ಯಾ. ಯಾವ ಐಲ್ಯಾಂಡ್ ಅಂತ ಕೇಳಿದ್ರೆ ಡಿವೈಡ್ ಮಾಡುತ್ತೆ ಅಂತ ಕೇಳಿದ್ರೆ ಸುಮತ್ರಾ ಅಂಡ್ ಜಾವಾ. ಅವನಿಗೆ ಇದು ಆಲ್ರೆಡಿ ಕ್ವಶನ್ಸ್ ಕೇಳಿದ್ದಾನೆ ಮ್ಯಾಥ್ಸ್ ಫಾಲೋಯಿಂಗ್ ಅಲ್ಲಿ, ಇದು ಕೂಡ ಕೇಳಬಹುದು. ನೆನಪಲ್ಲಿ ಇಟ್ಕೊಳ್ಳಿ, ಬಹುತೇಕ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಬರುತ್ತೆ ಪನಾಮಾ ಕ್ಯಾನಲ್, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಬಹುತೇಕ ಕೇಳುವಂತ ಕ್ವಶನ್ಸ್ ಇದು. ತುಂಬಾ ಎಕ್ಸಾಮ್ ಅಲ್ಲಿ ರಿಪೀಟೆಡ್ಲಿ ಕ್ವಶನ್ಸ್ ಕೇಳಿದ್ದಾರೆ ಇದ್ರ ಮೇಲೆ. ಸೊ ಇದು ಕ್ಯಾನಲ್, ಇದು ಕಾಲುವೆ, ಇದು ಮಾನವ ನಿರ್ಮಿತ ಕಾಲುವೆ, ಇದು ಆರ್ಟಿಫಿಷಿಯಲ್ ಆಗಿ ಮನುಷ್ಯರೇ ಮಾಡಿರುವಂತ ಕಾಲುವೆ. ಇದು ಎಲ್ಲಿ ಬರುತ್ತೆ? ಒಂದ್ ಕಡೆಗೆ ನಾರ್ತ್ ಅಮೆರಿಕಾ, ಇನ್ನೊಂದ್ ಕಡೆ ಸೌತ್ ಅಮೆರಿಕಾ. ಈ ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ಅಲ್ಲಿ ಈ ಸೌತ್ ಅಮೆರಿಕಕ್ಕೆ ಸೇರಿದಾಗೆ ಒಂದು ರಾಷ್ಟ್ರ ಬರುತ್ತೆ, ಅದ್ಯಾವುದು? ಪನಾಮಾ ಸಿಟಿ. ಈ ಪನಾಮಾ ಸಿಟಿಯಲ್ಲಿ 1904 ಇಂದ 1914 ವರೆಗೆ ಒಂದು ಕಾಲುವೆಯನ್ನ ನಿರ್ಮಾಣವನ್ನ ಮಾಡ್ತಾರೆ. ಯಾರು? USA. ಯಾರು ಮಾಡೋದಿಲ್ಲಿ? USA. ಸೊ ಇವಾಗ US ಕಂಟ್ರಿ ಏನಿದೆ, USA ಏನಿದೆ, ಇಲ್ಲಿ ಪನಾಮಾ ಕ್ಯಾನಲ್ ಕ್ರಿಯೇಟ್ ಮಾಡುತ್ತೆ 1904ರಿಂದ 1914ರವರೆಗೆ. ಸೊ ಹಾಗಿದ್ರೆ ಈ ಪನಾಮಾ ಕ್ಯಾನಲ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಪನಾಮಾ ಸಿಟಿ ಅನ್ನೋ ಕಂಟ್ರಿಯಲ್ಲಿ ಇದು ಬರ್ತಿರೋದು ನಾರ್ತ್ ಅಮೆರಿಕಾ ಕಾಂಟಿನೆಂಟ್ ಅಲ್ಲಿ ಬರುತ್ತೆ. ಸೊ ಕ್ಲಿಯರ್, ಒಂದ್ ಕಡೆಗೆ ಸೌತ್ ಅಮೆರಿಕಾ, ಇನ್ನೊಂದ್ ಕಡೆ ನಾರ್ತ್ ಅಮೆರಿಕಾ, ಮಿಡ್ಲ್ ಅಲ್ಲಿ ಪನಾಮಾ ಸಿಟಿ ಅಂತ ಕಂಟ್ರಿ ಏನ್ ಬರುತ್ತಲ್ಲ, ಈ ಪನಾಮಾ ಕಂಟ್ರಿಯಲ್ಲಿ ಬರುವಂತಹ ಒಂದು ಕ್ಯಾನಲ್, ಮ್ಯಾನ್ ಮೇಡ್ ಕ್ಯಾನಲ್, ಇದನ್ನ ರಚನೆ ಮಾಡಿದ್ದು ಯಾರು ಅಂತ ಕೇಳಿದ್ರೆ USA ಅವರು. ಅಟ್ ಪ್ರೆಸೆಂಟ್ ಇವಾಗ ಯಾರ ಹ್ಯಾಂಡಲ್ ಇದೆ? ಯಾವುದು? 1999 ಇದ್ದ 1999ರಿಂದ ಇದನ್ನ ಪನಾಮಾ ಕಂಟ್ರಿನೇ ಮೇಂಟೈನ್ ಮಾಡ್ತಿದೆ. ಸೊ ಕ್ಲಿಯರ್, ಫಸ್ಟ್ ಇದನ್ನ ರೂಟ್ ಮಾಡಿದ್ದು ಯಾರು? ಇಲ್ಲಿ USA. ನೆನಪಲ್ಲಿ ಇಟ್ಕೋಬೇಕು. ಯಾವ ರಾಷ್ಟ್ರದಲ್ಲಿ ಬರ್ತಾ? ಇದು ಪನಾಮಾ ಸಿಟಿ. ಯಾವ್ದನ್ನ ಕನೆಕ್ಟ್ ಮಾಡುತ್ತೆ ಇದು? ನೋಡಿ, ಒಂದ್ ಕಡೆಗೆ ಅಟ್ಲಾಂಟಿಕ್ ಓಷನ್ ಬರುತ್ತೆ, ಇನ್ನೊಂದ್ ಕಡೆ ಪೆಸಿಫಿಕ್ ಓಷನ್ ಬರುತ್ತೆ. ಈ ಅಟ್ಲಾಂಟಿಕ್ ಓಷನ್ ಅನ್ನ ಪೆಸಿಫಿಕ್ ಓಷನ್ ಜೊತೆ ಕನೆಕ್ಟ್ ಮಾಡುವಂತ ಕ್ಯಾನಲ್ ಯಾವುದು ಅಂತ ಕೇಳ್ತಾನೆ. ಯಾವ ಒಂದು ಕಾಲುವೆ ಕನೆಕ್ಟ್ ಮಾಡುತ್ತೆ? ಒಂದು ಅಟ್ಲಾಂಟಿಕ್ ಮತ್ತೆ ಪೆಸಿಫಿಕ್ ಅನ್ನ ಕನೆಕ್ಟ್ ಮಾಡೋದು ಪನಾಮಾ ಕಾಲುವೆ. ಅಥವಾ ಇಲ್ಲೊಂದು ಕೆರಬಿಯನ್ ಸಿ ಅಂತ ಬರುತ್ತೆ, ಕೆರಬಿಯನ್ ಸಿ ಅನ್ನ ಪೆಸಿಫಿಕ್ ಓಷನ್ ಜೊತೆ ಕನೆಕ್ಟ್ ಮಾಡೋದು ಕೂಡ ಯಾವುದು? ಪನಾಮಾ ಕಾಲುವೆ. ಅವ್ನು ಯಾವ ರೀತಿ ಇರಬೇಕಾದ್ರೂ ಕೂಡ ಇಲ್ಲಿ ಕ್ವಶನ್ಸ್ ಅನ್ನು ಕೇಳ್ಕೊಳ್ಳಿ. ನಿಯರ್ಲಿ 82 ಕಿಲೋಮೀಟರ್ಷ್ಟು ದೂರ ಇದು ಉದ್ದವನ್ನ ಹೊಂದಿರುವಂತದ್ದು. ಯಾವ್ದನ್ನ ಕನೆಕ್ಟ್ ಮಾಡುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಗ್ಲೋಬಲ್ ಟ್ರೇಡ್ ಅಲ್ಲಿ ಇದ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ? 5%. ಸೊ ಗ್ಲೋಬಲ್ ಮ್ಯಾರಿಟೈಮ್ ಟ್ರೇಡ್ ಅಲ್ಲಿ 5% ಅಷ್ಟು ಇಲ್ಲಾಗುತ್ತೆ. ಅದರಲ್ಲೂ ಕೂಡ USA. ಸೊ ನಿಮಗೆ ಎಷ್ಟು? 40% ಆಫ್ USA ಕಂಟೆಂಟ್ಸ್ಗಳು ಮೂವ್ ಆಗೋದು ಇದೇ ಭಾಗದಲ್ಲಿ, ಇದೇ ಪನಾಮಾ ಕ್ಯಾನಲ್ ಅಲ್ಲಿ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಟಾರ್ಟ್ ಮಾಡಿದ್ದೆ ಯಾವಾಗ? 1904ರಿಂದ 1914ವರೆಗೆ USA ಇದನ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ. 1999ರಿಂದ ಪನಾಮಾ ಇದನ್ನ ಬಿಟ್ಕೊಡುತ್ತೆ. ಪನಾಮಾ ಇವಾಗ ಅಟ್ ಪ್ರೆಸೆಂಟ್ ಇದನ್ನ ಮೇಂಟೈನ್ ಮಾಡ್ತಿದೆ. ಸೊ ಕ್ಲಿಯರ್, ಇಷ್ಟು ಕೂಡ ಪನಾಮಾ ಕ್ಯಾನಲ್ ಬಗ್ಗೆ. ಇಷ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲ ತುಂಬಾ ಸ್ಟ್ರೈಟ್ಸ್ಗಳು ಕೂಡ ಬರ್ತಾ ಹೋಗ್ತಾ ಇದ್ರೆ ಮುಂದೆ ಮನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ವತಿಯಿಂದ KES ಪ್ರಿಲಿಮ್ಸ್ ಮೇನ್ಸ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು. ಅದೇ ತರ ಬಂದು ನಿಮಗೆ AOAOಗೆ ನೋಟಿಫಿಕೇಶನ್ ಆಗಿದೆ, ಅದ್ರದ್ದು ಕೂಡ ನಿಮಗೆ ಕ್ಲಾಸಸ್ ಮತ್ತೆ ಟೆಟ್ ಸೀರೀಸ್ ಕೂಡ ಪ್ರೊವೈಡ್ ಮಾಡ್ತಿದ್ವಿ. ಬಟ್ ಆದರೆ ಲಿಮಿಟೆಡ್ ಟೈಮ್ ಇರೋದ್ರಿಂದ ಆಲ್ರೆಡಿ ಓದಿದ್ರೆ ನೀವು ಟೆಟ್ ಸೀರೀಸ್ಗೆ ಜಾಯ್ನ್ ಆಗ್ಬೋದು. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗಿ. KS ಪ್ರಿಲಿಮ್ಸ್ ಮತ್ತೆ ಮೈನ್ಸ್ ಎರಡೂ ಕೂಡ ನಿಮಗೆ ಆಫರ್ ಮಾಡ್ತಿದ್ವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು. ಇದ್ರ ಜೊತೆಗೆ ಇನ್ನೊಂದು ಇನಿಷಿಯೇಟಿವ್ NCC ತಗೊಂಡು ಬರ್ತಾ ಇದೆ, ವೆರಿ ಇಂಪಾರ್ಟೆಂಟ್. ಮತ್ತೆ ತುಂಬಾ ಜನ ನೀವು ರೀಸೆಂಟ್ KPSC ಕ್ಲಿಯರ್ ಆಗಿರೋ ನೋಡೋದಾದ್ರೆ ಎಲ್ಲ UPSC ಕ್ಲಿಯರ್ ಆಗಿರೋರೇ ಇರ್ತಾರೆ. ಹಾಗಾಗಿ ಒಂದು ಬ್ಯಾಚ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ವಿ, KPSC ಪ್ಲಸ್ UPSC. ಈ ಬ್ಯಾಚ್ ಅಲ್ಲಿ UPSC ಸಿಲೆಬಸ್ ಕೂಡ ಕವರ್ ಆಗಿರುತ್ತೆ, KPSC ಸಿಲೆಬಸ್ ಕೂಡ, KS ಸಿಲೆಬಸ್ ಕೂಡ ಕವರ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ UPSC ಮತ್ತು KPSC ನಿಯರ್ಲಿ 60 to 70% ಸೇಮ್ ಇರುತ್ತೆ. ಆ ರಿಮೈನಿಂಗ್ ಏನ್ ಚೇಂಜಸ್ ಇರುತ್ತೋ ಅದು ಎಕ್ಸ್ಟ್ರಾ ಕ್ಲಾಸಸ್ ಕೊಟ್ಟು ನಿಯರ್ಲಿ 1 year ಬ್ಯಾಚ್ ರನ್ ಆಗ್ತಾ ಹೋಗುತ್ತೆ. 1-to-1 ಮೆಂಟರ್ಶಿಪ್ ಸಿಗುತ್ತೆ, ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ನಿಮಗೆ ಕ್ಲಾಸಸ್ ಇರುತ್ತೆ. ಜೊತೆಗೆ ಪರ್ಸನಲ್ ಮೆಂಟರಿಂಗ್ ಸಿಗೋದ್ರಿಂದ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಸ್ಕೋರ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ UPSC ಎಕ್ಸಾಮ್ ಕೂಡ ಪ್ರಿಪರೇಷನ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಇಂಡಿವಿಜುವಲ್ ಪ್ರಿಪೇರ್ ಆಗೋ ಬದಲು ಕಾಂಪ್ರಮೈಸಿವ್ ಪ್ರಿಪೇರ್ ಮಾಡಬೇಕು ಅಂತ ಹೇಳೋರಿಗೆ ಈ ಒಂದು ಬ್ಯಾಚ್ನ ಆಫರ್ ಮಾಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಬೋದು. ಯಾರು ಸ್ಟಾರ್ಟಿಂಗ್ ಅಲ್ಲಿ ಜಾಯ್ನ್ ಆಗ್ತಾರೆ ಅವ್ರಿಗೆ 20% ಡಿಸ್ಕೌಂಟ್ ಕೂಡ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿದ್ರ ಜೊತೆಗೆ ಬೇರೆ ಯಾವುದೇ ಎಕ್ಸಾಮ್ಸ್ಗೆ ತಯಾರಿಯನ್ನು ಮಾಡ್ತಾರೆ, ನೀವು FD STA ಗ್ರೂಪ್ C PDO PSI ಈ ಥರ ಯಾವುದೇ ಎಕ್ಸಾಮ್ಸ್ಗಳು ತಗೊಳ್ಬೇಕು ಅಂದಿದ್ರೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಆಫ್ಲೈನ್ ಕ್ಲಾಸಸ್ ಇರುತ್ತೆ, ರೆಕಾರ್ಡ್ ಇರುತ್ತೆ, ಟೆಟ್ ಸೀರೀಸ್ ಕೂಡ ಇರುತ್ತೆ.
ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ NCC ಕಾಂಪಿಟೇಟಿವ್ ಹಬ್, NCG ಇನ್ಸ್ಟಿಟ್ಯೂಟಿಂದ NCC ಕಾಂಪಿಟೇಟಿವ್ ಹಬ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಚಾನಲ್ಸ್ ಕೂಡ ಇದೆ. ಅದರಲ್ಲಿ ರೆಗ್ಯುಲರ್ ಕರೆಂಟ್ ಅಫೇರ್ಸ್ ಅಪ್ಲೋಡ್ ಮಾಡ್ತಿರ್ತೀವಿ, MCQs ಅಪ್ಲೋಡ್ ಮಾಡ್ತಿರ್ತೀವಿ. ಸೊ ಅದನ್ನು ಕೂಡ ಬಳಕೆನ ಮಾಡ್ಕೊಳ್ಳಿ. ಜೊತೆಗೆ NCC ಲರ್ನಿಂಗ್ ಆ್ಯಪ್ ಅಂತ ಇದೆ NCCದು, ಆ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಸೊ ಅಲ್ಲಿ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅದು ಕೂಡ ಜಾಯ್ನ್ ಆಗ್ಬೋದು. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.